ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಕೋಸಂಬರಿ ಮತ್ತು ಪಾನಕನ ನಾನು ತೊಗೊಂಡು ಬಂದಿದ್ದೀನಿ. ಪಾನಕನ ನೋಡಿ ನಾನು ಒಂದು ವಿಭಿನ್ನ ರೀತಿಯಲ್ಲಿ ಇದು ಮಾಡಿದ್ದೀನಿ. ಇಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ಆಗಲೇ ಸೋರಾಕಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು. ಬೇಳೆ ಕೂಡ ತೊಗೊಂಡಿದ್ದೀನಿ, ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು. ಸೌತೆಕಾಯಿ ಒಂದು 2 ತೊಗೊಂಡಿದ್ದೀನಿ ಇಲ್ಲಿ ನೋಡಿ. ಈ ಥರ ತೊಳೆದು ನೆಂದಿದೆ, ಅದು ನೀರಿನಂಶ ಎಲ್ಲ ಹೋಗಿದೆ, ಸೋರಾಕ್ಬಿಟ್ಟಿದ್ದೀನಿ. ಹೆಸರುಬೇಳೆ ಎಲ್ಲ ಜಾಸ್ತಿ ನೆನೆಸೋದು ಬೇಕಾಗಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು. ಸೌತೆಕಾಯಿ ನೋಡಿ ಇಲ್ಲಿ ಎಲ್ಲ ಸಿಪ್ಪೆ ಎಲ್ಲ ತೊಗೊಂಡಿದ್ದೀನಲ್ವ, ತೊಳೆದೆಲ್ಲ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಸೌತೆಕಾಯಿನ ಕಟ್ ಮಾಡ್ತಾಯಿದ್ದೀನಿ ಸುಲಭವಾಗಿ ನಿಮಗೂ ಎಲ್ಲ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ, ಬಿಗಿನರ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ. ನೋಡಿ ಸುಲಭವಾಗಿ ಇಡೀ ಸೌತೆಕಾಯಿ ಬೀಜ ಎಳೆದಾಗಿದ್ದರೆ ಸಲೀಸಾಗಿ ಈ ಥರ ಸುಲಭವಾಗಿ ನಾವು ಈ ಥರ ಕಟ್ ಮಾಡ್ಕೊಬೋದು. ಈ ಅಡುಗೆಯವರೆಲ್ಲ ಕಟ್ ಮಾಡ್ತಾರೆ ನೋಡಿ, ನಾನು ಅವರನ್ನೇ ನೋಡಿ ಕಲ್ತಿರೋದು. ನೋಡಿ ಈ ಥರ ಈಸಿಯಾಗಿ ಕಟ್ ಮಾಡ್ಕೊಬೋದು. ಸಪ್ರೇಟಾಗಿ ಪೀಸ್ ಮಾಡಿ ಮಾಡೋ ಬದಲು ಈ ಥರ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಈ ಥರ ಎಲ್ಲ ಸೌತೆಕಾಯಿನೂ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾಯಿರಿ. ಈ ಸೌತೆಕಾಯಿ ಕೋಸಂಬರಿ ಈ ಬಿಸಿಲಲ್ಲಿ ತುಂಬಾ ನಮಗೆ ತಂಪು. ಬೇಸಿಗೆ ಬಿಸಿಲು ಗೊತ್ತಿದೆಯಲ್ವ ಎಷ್ಟಿದೆ ಅಂತ. ಮಧ್ಯಾಹ್ನದ ಹೊತ್ತು ಎಷ್ಟೋ ಸರಿ ಊಟನೇ ಸೇರಲ್ಲ. ಸೊ ಅದರಿಂದ ಈ ಥರ ಒಂದು ಕೋಸಂಬರಿ ಸಲಾಡ್ಸ್ ಎಲ್ಲ ಮಾಡಿಕೊಂಡು ಒಂದು ಮೊಸರನ್ನ ತಿಂದ್ಕೊಂಡ್ರು ಎಲ್ಲ ತರಕಾರಿ ಸೇರುತ್ತೆ ನಮಗೆ. ಆದ್ದರಿಂದ ತುಂಬ ಒಳ್ಳೆಯದು ಅಂತ ನಾನು ಹೇಳಬಲ್ಲೆ. ಈವನ್ ಪಾನಕ ಕೂಡ ಮಧ್ಯಾಹ್ನದ ಹೊತ್ತು ಈ ಬಿಸಿಲಲ್ಲಿ ಒಂದು ಪಾನಕ ಎಲ್ಲ ಕುಡಿದ್ರೆ ಮಕ್ಳಿಗೂ ಕೊಟ್ಟರೆ, ಹೆಂಗೂ ಮನೇಲಿರ್ತಾರಲ್ಲ ಏನಾದರೂ ಕೇಳ್ತಿರ್ತಾರೆ ಮಕ್ಕಳಲ್ವ, ಈ ರೀತಿ ಮಾಡಿಕೊಟ್ರೆ ತುಂಬಾ ಅವ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆ ಈ ಜಂಕ್ ಫುಡ್ ತಿನ್ನೋ ಬದಲು ಮನೇಲಿ ಮಾಡಿಕೊಟ್ರೆ ಮಕ್ಳಿಗೂ ಒಂದು ಆರೋಗ್ಯಕರ ಇದು ಅಂತ ಹೇಳ್ಬೋದು. ಇಲ್ಲದಾದರೆ ನಿಮಗೆ ಗೊತ್ತು, ಬೇಸಿಗೆಯಲ್ಲಿ ಎಷ್ಟು ಆರೋಗ್ಯ ತಪ್ತಾರಲ್ವ ಹುಡುಗರು ಹೊರಗಡೆದೆಲ್ಲ ತಿಂದ್ಬಿಟ್ಟು. ಆದ್ದರಿಂದ ಮನೇಲೇ ಆದಷ್ಟು ಮಾಡಿಕೊಟ್ರೆ ಒಳ್ಳೆಯದು. ನೋಡಿ ಈ ಥರ ನಾನೆಲ್ಲ ಸೌತೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾಕೆ ತೋರಿಸ್ದೆ ಅಂದರೆ ಈಸಿಯಾಗಿ ಈ ಥರ ಸುಲಭವಾಗಿ ಕಟ್ ಮಾಡ್ಕೊಬೋದು ಅಂತ ತೋರಿಸ್ದೆ. ಇಲ್ಲಿ ಸೋರಾಕಿರೋ ಅಂತ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ನಾನು ಕಡಲೆಬೇಳೆ. ತುಂಬ ಚೆನ್ನಾಗಿರುತ್ತೆ, ಎರಡೂ ಮಿಕ್ಸ್ ಮಾಡಿದ್ರೆ. ಹೆಸರುಬೇಳೆ ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ಇದು ಎರಡೂ ನಾನು ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ನಾನು ಹೇಳ್ದಂಗೆ ಸೌತೆಕಾಯಿ ಕಟ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹೆಸರುಬೇಳೆಗೆ. ಸೊ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಎಲ್ಲ ತರಕಾರಿ ಎಲ್ಲ ತಿಂದೇ ಇರೋ ಮಕ್ಕಳು ಕೂಡ ತಿಂತಾರೆ ನೋಡಿ. ಇಲ್ಲಿ ನಾನು ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿ. ಸೊ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕೋಸಂಬರಿ, ನೀವು ಟ್ರೈ ಮಾಡಿ ಗೊತ್ತಿಲ್ಲ ಅಂದರೆ. ಸೊ ಹುಳಿ ಖಾರ ಸ್ವೀಟಾಗಿರುತ್ತೆ ಕೋಸಂಬರಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಕೆಲವು ಟೈಮ್ ಮಕ್ಕಳು ದ್ರಾಕ್ಷಿ ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಕಾರ್ನ್ ತಿನ್ನಲ್ಲ ಅಂತಿರ್ತಾರಲ್ವ. ಸೊ ಎಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಸಲಾಡ್ ಮಾಡಿಕೊಟ್ರೆ, ನಮಗೂ ಡಯಟ್ ಮಾಡೋರಿಗೂ ಅಷ್ಟೇ, ಇದೊಂದು ಬೌಲ್ ಫುಲ್ ತಿಂದ್ಬಿಟ್ರೆ ನಮಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ತಿಂದ್ಬಿಟ್ಟು ಒಂದು ಲೋಟ ಮಜ್ಜಿಗೆ ಅಥವಾ ಪಾನಕ ಏನು ಬೇಕಾದರೂ ಕುಡಿದ್ರೆ ನಮಗೆ ಒಂದು ಡಯಟ್ ಮಾಡ್ದಂಗೆ ಆಗುತ್ತೆ. ನೋಡಿ ಇಲ್ಲಿ ಕಾರ್ನ್ ತೊಗೊಂಡಿದ್ದೀನಿ, ಹಸಿದೆ ಇದು, ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕ್ಯಾರೆಟ್ನ, ತೆಂಗಿನ ತುರಿ ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ನೋಡಿ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ದಾಳಿಂಬೆ ಕೂಡ ನೋಡಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇಲ್ಲಿ ನಾನು ಮಾವಿನಕಾಯಿನ ಸೀಸನ್ ಅಲ್ವ ಇವಾಗ, ಮಾವಿನಕಾಯಿ ಕೂಡ ತುರಿದು ಹಾಕ್ತಿದ್ದೀನಿ. ನೋಡಿ ಒಂದ್ಸರಿ ನೀವು ಮಾಡಿ ಕೋಸಂಬರಿಗೆ ಈ ಥರ ತುರಿದು ಮಾವಿನಕಾಯಿ ಹಾಕಿ, ಅದರ ಟೇಸ್ಟೇ ಬೇರೆ ಇರುತ್ತೆ. ಈ ಥರ ನಾನು ಸ್ವಲ್ಪ ಮಾವಿನಕಾಯಿನ ತುರಿದು, ನಿಂಬೆಹಣ್ಣು ಕೂಡ ಹಾಕ್ತೀನಿ, ಆದರೂ ಸಹ ಮಾವಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಪರಿಮಳ ಮತ್ತು ಟೇಸ್ಟು ಎಲ್ಲ ಎನ್ಹಾನ್ಸ್ ಆಗುತ್ತೆ ಆ ಕೋಸಂಬರಿಗೆ. ಡಿಫ್ರೆಂಟಾಗಿರುತ್ತೆ, ಒಂದು ಸರಿ ಮಾಡಿ ನೋಡಿ. ಈ ಥರ ದೊಡ್ಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ತುರಿಯೋದ್ರಲ್ಲಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಮೆಣಸಿನ್ಕಾಯಿ, ಚೂರು ಹಿಂಗೆ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಈ ಥರ ಹಾಕ್ಕೊಂಡ್ರೆ ಇದೊಂಥರ ಟೇಸ್ಟೇ ಬೇರೆ ಇರುತ್ತೆ ಕೋಸಂಬರಿಗೆ. ಒಗ್ಗರಣೆ ಹಾಕೋದೇ ಬೇರೆ. ಹಿಂಗು ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ತರ್ತರಿಯಾಗಿ ಇದು ಮಾಡಿ ಹಾಕಿದ್ರೆ, ಗ್ರೈಂಡ್ ಮಾಡಿ ಹಾಕಿದ್ರೆ ಕೋಸಂಬರಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮಾವಿನಕಾಯಿ ಮತ್ತು ಕೊತ್ತಂಬರಿ ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಕಟ್ ಮಾಡಿ ಇಟ್ಕೊಂಡಿರೋದು, ತುರಿದು ಇಟ್ಕೊಂಡಿರೋದನ್ನು. ಇವಾಗ ನಾನು ಇಲ್ಲಿ ಎಲ್ಲ ಸೌತೆಕಾಯಿ ಮತ್ತು ಹೆಸರುಬೇಳೆ ಕಡಲೆಬೇಳೆ ಹಾಕಿದ್ನಲ್ವ, ಅದಕ್ಕೆ ಮೆಣಸಿನ್ಕಾಯಿ ಹಿಂಗು ತರ್ತರಿಯಾಗಿ ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ. ಈಗ ಒಂದಾದ್ಮೇಲೆ ಒಂದು ಎಲ್ಲ ಹಾಕ್ಕೊಳ್ಳೋಣ. ದಾಳಿಂಬೆ, ಇದು ಕಾರ್ನ್ ನೋಡಿ ಇಲ್ಲಿ ಒಂದಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ನೀವು ಮಾಡೋದ್ರ ಮೇಲೆ ಡಿಪೆಂಡು. ಇಲ್ಲೊಂದು ಕ್ಯಾರೆಟ್ನ ನೋಡಿ ದಪ್ಪಕ್ಕೆ ತುರಿದಿದ್ದೀನಿ. ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ ಇಲ್ಲಿ ಈ ಥರ. ತೆಂಗಿನ ತುರಿ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ. ನೀವು ತಕ್ಷಣ ಬಳಸೋದಂಗಿದ್ರೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ಳಿ, ತೆಂಗಿನ ತುರಿ ಎಲ್ಲ. ಲೇಟಾದರೆ ಹಾಕಬೇಡಿ. ಕೊತ್ತಂಬರಿ ಸೊಪ್ಪು ಈ ಬೇಸಿಗೆಗೆ ಬೇಗ ಹುಳಿಯಾಗಿಬಿಡುತ್ತಲ್ವ, ಅದರಿಂದ ನೋಡಿ ಹಾಕ್ಕೋಬೇಕು. ಮಾವಿನ ತುರಿನೂ ಅಷ್ಟೇ ನಿಮ್ಗೆ ಹುಳಿಗೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ. ತುರಿದಿರೋದೆಲ್ಲ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅದು. ಉಪ್ಪು ತೋರಿಸ್ತಾ ಇದ್ದೀನಿ, ಇವಾಗ ಹಾಕಲ್ಲ ನನ್ನ ಬಟ್ಟು ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಯಾವಾಗ ಸರ್ವ್ ಮಾಡ್ತೀರಾ ತಿನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು. ಇಲ್ಲೊಂದು ಸಣ್ಣ ಒಗ್ಗರಣೆ ಕೊಟ್ಬಿಡೋಣ.
ಇದೊಂದು ಸ್ಕಿಲೆಟ್ಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ. ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೋಬಾರ್ದು, ಒಗ್ಗರಣೆ ಯಾವತ್ತೂ ಒಂಚೂರು ಎಣ್ಣೆನ ತುಪ್ಪನ ಹಾಕ್ಕೋಬೇಕು. ಒಂದು 5-6 ಸ್ಪೂನೆಲ್ಲ ಹಾಕಲೇಬಾರ್ದು ಒಗ್ಗರಣೆಗೆ. ಸೊ ಇಲ್ಲಿ ಹಸಿಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿಕಾಯಿ ಎರಡೂ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಕೂಡ ಒಂದು 4 ಹಸಿಮೆಣ್ಸಿಕಾಯಿ ಹಾಕಿದ್ದೀನಲ್ಲ. ಸೊ ಈ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಖಾರನೂ ಇರಲಿ ಅಂದ್ಬಿಟ್ಟು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆ ರೆಡಿ ಆಗ್ತಿದೆ ನೋಡಿ. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಆ ಸ್ಕಿಲೆಟ್ ಕಬ್ಬಿಣದ್ದು ಕಾಯ್ದುಬಿಟ್ರೆ ಸಾಕೋದು. ಇಲ್ಲಿ ಹಿಂಗೆ ಕೂಡ ಹಾಕೋತೀವಿ ನೋಡಿ, ಅಲ್ಲೂ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಸ್ವಲ್ಪ ಪುಡಿ ಹಿಂಗೆ ಹಾಕೋತಾ ಇದ್ದೀನಿ. ಸೊ ಹಿಂಗಿನ ಪರಿಮಳ ಕೋಸಂಬರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನಿಮಗೇನು ಇಷ್ಟ ಇಲ್ಲ ಅಂದರೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ನಮಗೆಲ್ಲ ಸ್ವಲ್ಪ ಹಿಂಗಿನ ಪರಿಮಳ ಕೋಸಂಬರಿಯಲ್ಲಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಿಂಗು ಮುಂದೆನೇ ಹಾಕಿರ್ತೀವಿ ನೋಡಿ. ಎಲ್ಲ ಒಗ್ಗರಣೆ ರೆಡಿ ಆಯ್ತಲ್ವಾ. ಸೊ ಇವಾಗ ಅದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕೋಸಂಬರಿಗೆ. ಸೊ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮಾತ್ರ ಈ ಹಂತದಲ್ಲಿ ಹಾಕಲೇಬಾರ್ದು, ಉಪ್ಪು ಹಾಕ್ಬಿಟ್ರೆ ಹೋಯ್ತು ನಿಮ್ಮ ಕೋಸಂಬರಿ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಅದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಗೊತ್ತಿಲ್ಲದೆ ಇರೋರಿಗೆ ಸರ್ವ್ ಮಾಡೋ ಟೈಮಲ್ಲಿ ಅಥವಾ ತಿನ್ನೋ ಟೈಮಲ್ಲಿ ಹಾಕ್ಕೊಳ್ಳಿ. ಬೇಕಾದ್ರೆ ಈ ಥರನೇ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಬಿಟ್ರೆ ನಿಮ್ಗೆ ಬೇಕಾದಾಗ ತೊಗೊಂಡು 1 ದಿವಸ ಅಲ್ಲ 2 ದಿವಸ ಬೇಕಾದ್ರೆ ಇರುತ್ತೆ ಈ ಥರ. ಸೊ ಅದರಿಂದ ನಾವು ಉಪ್ಪು ಹಾಕೋಕ್ಕೆ ಹೋಗ್ಬಾರ್ದು. ಇವನ್ ತೆಂಗಿನಕಾಯಿ ಕೂಡ ಹಾಕ್ಬಾರ್ದು, ಖಾಲಿ ಮಾಡೋಂಗಿದ್ರೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಳಿ. ಬೇಸಿಗೆ ಅಲ್ವಾ, ಅಳಸೋಗ್ಬಿಡುತ್ತೆ ಕೋಸಂಬರಿ ಎಲ್ಲ. ಆದಷ್ಟು ಇದು ಫ್ರೆಶ್ಶಾಗಿ ಹಾಗೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡು 2 ದಿವಸ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ನಿಂಬೆಹಣ್ಣು ಕೂಡ ಹಾಕೋತೀನಿ. ನಾನು ಹೇಳಿದ್ನಲ್ಲ ಮಾವಿನ ತುರಿ ಹಾಕಿದ್ದೀನಿ, ಅದ್ರ ಜೊತೆಗೆ ಈ ನಿಂಬೆಹಣ್ಣಿನ ಪರಿಮಳ ಕೋಸಂಬರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪಾನಕಕ್ಕೆ ಒಂದು 3 ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಬೆಲ್ಲನ ಇಲ್ಲಿ ಕರಗಿಸಿ ರಾತ್ರಿನೇ ಸೋಸಿಟ್ಕೊಂಡಿದ್ದೀನಿ. ತಣ್ಣಗಿದ್ರೆ ಒಳ್ಳೆಯದು, ಬಿಸಿ ಇರಬಾರ್ದು. ಕಸ ಇರುತ್ತಲ್ಲ ಅದರಿಂದ ಕರಗಿಸಿಟ್ಕೋಬೇಕು. ಮಾವಿನಕಾಯಿ, ಇದು ಒಂದು ಮಾವಿನಕಾಯಿನ ಈ ಥರ ದಪ್ಪ ಪೀಸ್ ಮಾಡಿದ್ದೀನಿ. ಶುಂಠಿ ತುರಿ ಇದು ಒಂದು ಬೇಲ್ದಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ, ನಾನು ಹೇಳಿದ್ನಲ್ಲ ವಿಭಿನ್ನವಾಗಿ ಮಾಡ್ತಾಯಿದ್ದೀನಿ ಪಾನಕನ ಅಂತ. ಈ ಥರ ಮಾಡ್ಕೊಂಡು ಕುಡಿದು ನೋಡಿ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಸಪ್ರೇಟಾಗೂ ಮಾಡ್ಬೋದು, ಇಲ್ಲ ನಾನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಒಂದು ಸರಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಸಮ್ಮರ್ ಅಲ್ವಾ, ಬೇಸಿಗೆ ಕಾಲದಲ್ಲಿ ಬೇಲ್ದಣ್ಣು ಕೂಡ ಸಿಕ್ಕಿದಾಗ ಈ ಥರ ಮಾಡಿ ಹುಡುಗರಿಗೆ ಏನಾಗುತ್ತೆ ಅಂದರೆ ಇದೆಲ್ಲ ನೀವು ಮಾಡಿಕೊಡ್ಲಿಲ್ಲ ಅಂದರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಏನಿದು ಅಂತ. ಅದಕ್ಕೆ ಸೀಸನಲ್ಲಿ ಯಾವುದೇ ಹಣ್ಣುಗಳು ಎಲ್ಲ ಪ್ರತಿಯೊಂದು ತಂದು ತೋರಿಸ್ಬೇಕು ಮಕ್ಕಳಿಗೆ, ಇಲ್ಲದೆ ಮರ್ತೇ ಹೋಗ್ಬಿಡ್ತಾರೆ. ಅದು ನಾವಾದರೆ ಚಿಕ್ಕ ಹುಡುಗರಲ್ಲಿ ಹಳ್ಳೀಲಿ ಊರುಗಳಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಇದೆಲ್ಲ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವ. ಈಗಿನ ಮಕ್ಳಿಗೆ ಕೇಳಿಬೇಕಾದ್ರೆ ಏನಂತಲೇ ಗೊತ್ತಿರಲ್ಲ. ಆದ್ದರಿಂದ ನಾವು ಸೀಸನಲ್ಲಿ ಸಿಕ್ಕಿದಾಗ ನಾವು ಅವ್ರಿಗೆ ತೋರಿಸಿ ಅದರಿಂದ ಏನೇನು ಮಾಡ್ತೀವೋ ಅದೆಲ್ಲ ಮಾಡಿಕೊಡ್ಬೇಕು. ನೀವು ದಿಢೀರಾಗಿ ದೊಡ್ಡವರಾದ್ಮೇಲೆ ಕೊಟ್ಟರೆ ಅವ್ರಿಗೆ ಇಷ್ಟನೇ ಆಗೋಲ್ಲ. ಸೊ ಅದರಿಂದ ಚಿಕ್ಕ ವಯಸ್ಸಿಂದ ನಾವು ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಅದ್ರದ್ದು ಟೇಸ್ಟು, ಹಣ್ಣಿನ ಟೇಸ್ಟು, ಪ್ರತಿಯೊಂದು ತರಕಾರಿದು ಪ್ರತಿಯೊಂದು ನಾವು ಮಾಡಿ ಮಕ್ಕಳಿಗೆ ಕೊಡಬೇಕು. ಇಲ್ಲದೇ ಏನಾಗುತ್ತೆ ಅವ್ರಿಗೆ ಅದ್ರ ಗಂಧನೇ, ಗಾಳಿ ಗಂಧನೇ ಗೊತ್ತಿರಲ್ಲ ಏನು ಅಂತಾರೆ. ಅದರಿಂದ ನಾನು ತಿಳಿದಿರೋದು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲೆಲ್ಲ ನಾನು ಇದ್ರ ತಿರುಳುತ್ತೆಲ್ಲ ತೊಗೋತಾ ಇದ್ದೀನಿ, ಬೇಲ್ದಣ್ಣನ ತಿರುಳು. ನನ್ನ ಚಾನಲಲ್ಲಿ ಆಗಲೇ ಬೇಲ್ದಣ್ಣನ ಪಾನಕ ಮಾಡಿ ತೋರಿಸಿದ್ದೀನಿ ನಾನು. ಸೊ ಇದು ನಾನಿಲ್ಲ ಏಲಕ್ಕಿ ಕೂಡ ಇಲ್ಲಿ ಒಂದು 5ರಿಂದ 6 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಪಾನಕದಲ್ಲಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಜಾರಿಗೆ ಅದು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಈ ಮಾವಿನಕಾಯಿ, ಬೇಲ್ದಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರೋಣಂತೆ. ನೋಡಿ ಇಲ್ಲಿ ಬೇಲ್ದಣ್ಣು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಬೆಲ್ಲ ಕರಗಿಸ್ಕೊಂಬಿಟ್ಟಿರೋದ್ರಿಂದ ಪಾನಕ ಮಾಡೋದು ತುಂಬ ಈಸಿ. ಬೆಲ್ಲ ಒಂದು ಹಿಂದಿನ ದಿವಸ ನಾವು ಕರಗಿಸಿಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಈ ಪಾನಕ ಮಾಡೋದಕ್ಕೆ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ನುಣ್ಣಗೆ ರುಬ್ಕೊಂಬರ್ಬೇಕು. ಆ್ಯಕ್ಚುಲಿ ನಾವು ಹಿಂದೆ ಬೇಲ್ದಣ್ಣನೆಲ್ಲ ಮಿಕ್ಸಿಗೆಲ್ಲ ರುಬ್ತಿರ್ಲಿಲ್ಲ, ಕೈಯಲ್ಲೇ ಕಿವುಚಿ ಮಾಡ್ತಾಯಿದ್ವಿ. ಈಗೆಲ್ಲ ಮಕ್ಕಳಿಗೆ ಬೀಜ ಸಿಕ್ಕಿದ್ರೆಲ್ಲ ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ಇದು ರುಬ್ಬಿಟ್ಟು ಮಾಡೋದಷ್ಟೇ. ಇಲ್ಲಿ ನಾನು ಕರಗಿಸಿರೋ ಅಂಥ ಬೆಲ್ಲನ ನೋಡಿ ಇಲ್ಲಿ ಎಷ್ಟು ಬೇಕೋ ಹಾಕ್ಕೊಂಡು ಸಿಹಿಗೆ ಅನುಗುಣವಾಗಿ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಒಂದು ಸರಿ ಸೋಸ್ಕೊಂಬಿಟ್ರೆ ಒಳ್ಳೆಯದು. ಏನೇ ಕಸ ಕಡ್ಡಿ ಹುಳ ಎಲ್ಲ ಇರುತ್ತೆ ಈ ಬೆಲ್ಲದಲ್ಲಿ, ಆದ್ದರಿಂದ ಸೋಸೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಲ್ಲೆ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಸೋಸ್ಕೊಂಡಿದ್ದೀನಲ್ಲ, ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೋತಿದ್ದೀನಿ. ಬೇಲ್ದಣ್ಣು ಮತ್ತು ಏಲಕ್ಕಿ, ಮಾವಿನಕಾಯಿ ಹಾಕ್ಕೊಂಡಿದ್ವಲ್ಲ ಅದು. ಇವಾಗ ಸಪ್ರೇಟಾಗಿ ನಾನು ಈ ಮಸ್ಕ್ ಮಿಲನ್ ಅಥವಾ ಕರ್ಬೂಜ ಹಣ್ಣನ್ನ ತರ್ತರಿಯಾಗಿ ರುಬ್ಬೇಕು, ತುಂಬ ಗಂಧ ಥರ ರುಬ್ಬಕ್ಕೆ ಹೋಗಬಾರ್ದು. ಸ್ವಲ್ಪ ಬಾಯಿಗೆ ಕರ್ಬೂಜ ಕುಡಿತಾ ಇದ್ದರೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇಲ್ಲೊಂದು 2ರಿಂದ ದೊಡ್ಡ ಜಾರಲ್ಲೇ ಹಾಕ್ಕೊಂಡು ಮಾಡ್ಬೋದಾಗಿತ್ತು, ಹೆಂಗೂ ಯೂಸ್ ಮಾಡಿದ್ನಲ್ಲ ಚಿಕ್ಕ ಜಾರನ್ನ. ಸೊ ಅದರಲ್ಲೇ ಒಂದು 2-3 ಸತಿ ಹಾಕಿ ಸುಮ್ಮನೆ ವಿಪ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಅಷ್ಟೇ. ಸುಮ್ಮನೆ ಜಾಸ್ತಿ ನುಣ್ಣಗೆ ರುಬ್ತಾ ಇಲ್ಲ. ಲಾಸ್ಟಲ್ಲಿ ಇದನ್ನು ಸ್ವಲ್ಪ ನಾನು ಹಿಂಗೆ ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ನಾವು ಪಾನಕ ಮಾಡ್ಬೇಕಾದ್ರೆ ಇದೇ ಥರ ಮಾಡ್ತಾಯಿದ್ದಿದ್ದು, ಮಿಕ್ಸಿಗೆಲ್ಲ ಹಾಕ್ತಾನೆ ಇರಲಿಲ್ಲ ನೋಡಿ. ಈ ಥರ ಮಾಡಿ ಹಾಕ್ಕೊಂಡ್ರೆ ಪಾನಕಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಿಕ್ಸರಲ್ಲಿ ಓಡಿಸ್ಲೇಬಾರ್ದು.
ಸೊ ಇಲ್ಲೊಂಚೂರು ಶುಂಠಿ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ, ಚೆನ್ನಾಗಿರುತ್ತೆ ಶುಂಠಿ ಪುಡಿ ಅರೋಮ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಶುಂಠಿ ಪುಡಿ. ಆದಷ್ಟು ನಾವು ಎಲ್ಲೆಲ್ಲ ಉಪಯೋಗಿಸ್ಬೋದೋ ಅಲ್ಲೆಲ್ಲ ಶುಂಠಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈವನ್ ಸ್ವೀಟು ಅಷ್ಟೇ, ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹೆಂಗೂ ನೀವು ತೆಗ್ದಿಟ್ಟಿರ್ತೀವಲ್ಲ ನಾವು ಬೆಲ್ಲದ ಕರಗಿಸಿಟ್ಟಿರ್ತೀವಲ್ಲ ಹಾಕ್ಕೋಬೇಕು. ಇಲ್ಲ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಗಟ್ಟಿ ಅನಿಸ್ತು ಅದರಿಂದ. ನೀವು ಬೆಲ್ಲದ ಪಾಕ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಗೊಜ್ಜು ಸಾರು ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಗೊಜ್ಜಿಗೆಲ್ಲ ಬೆಂಡೆಕಾಯಿಗೆಲ್ಲ ಒಂಚೂರು ಬೆಲ್ಲ ಹಾಕ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಜಾಸ್ತಿ ಆದರೆ ಅದೇನು ವೇಸ್ಟ್ ಆಗೋಲ್ಲ. ಒಂದು ಬಾಕ್ಸಲ್ಲಿ ಇಟ್ಟು ಎತ್ತಿಟ್ಕೊಬೋದು. ಸೊ ನೋಡಿ ರೆಡಿ ಆಯಿತು ನಮ್ಮದು ಪಾನಕ, ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ಇದೆಲ್ಲ ಹಾಕಿ ಟ್ರೈ ಮಾಡಿ. ಒಂದು ಚಿಟಿಕೆ ಉಪ್ಪು, ಯಾವಾಗಲೂ ಅಷ್ಟೇ ಸ್ವೀಟ್ಗೆ ಒಂಚೂರು ಉಪ್ಪು ಹಾಕಿದ್ರೆ ಅದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು. ಸೊ ಆವಾಗಲೂ ಟೇಸ್ಟ್ ಇದು ಸಿಹಿ ಅಂಶ, ಸಿಹಿ ಪದಾರ್ಥ ಮಾಡಬೇಕಾದ್ರೆ ಒಂಚೂರು ಹಾಕಿದ್ರೆ ಒಳ್ಳೆಯದು. ಇದಕ್ಕೂ ಸಹ ನಾನು ನೋಡಿ ಒಂದು ನಿಂಬೆಹಣ್ಣು ಫುಲ್ ಹಿಂಡ್ತಾ ಇದ್ದೀನಿ. ಸೊ ಈ ನಿಂಬೆಹಣ್ಣು ಪರಿಮಳನೇ ಈ ಶರ್ಬತ್ಗೆ ಅಥವಾ ಪಾನಕಕ್ಕೆ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಇಲ್ಲಿ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ನಿಮಗೆ ಗಟ್ಟಿ ನೋಡಿಕೊಂಡು ಎಷ್ಟು ಬೇಕೋ ನೀರು ಹಾಕ್ಕೊಳ್ಳಿ. ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ ಪಾನಕ. ಸೊ ಪಾನಕ ಯಾವಾಗಲೂ ಸ್ವೀಟಾಗಿರ್ಬೇಕು ಸ್ವಲ್ಪ ಮುಂದೆ. ಸೊ ಟೇಸ್ಟ್ ನೋಡಿಕೊಂಡು ನೀವು ಇನ್ನು ಸ್ವಲ್ಪ ಬೆಲ್ಲ ಬೇಕು ಅನ್ನೋದಾದರೆ ಹಾಕ್ಕೊಳ್ಳಿ. ಬೆಲ್ಲ ಜಾಸ್ತಿ ಆಯ್ತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಪಾನಕ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಒಂದು ಸತಿ ಟ್ರೈ ಮಾಡಿ. ಹೆಂಗೂ ಎಲ್ಲ ಸಿಗುತ್ತೆ ನಿಮಗೆ ಈ ಸಮ್ಮರಲ್ಲಿ. ಸಿಕ್ಕಿದಾಗ ಮಾಡಿ ಮಕ್ಕಳಿಗೆಲ್ಲ ಕುಡಿಸಿ ಅವ್ರಿಗೂ ಟೇಸ್ಟ್ ತೋರಿಸಿ. ಬೇಲ್ದಣ್ಣದು ಎಲ್ಲ ರೆಡಿ ಆಯಿತು ನಮ್ಮ ಪಾನಕ. ಟೇಸ್ಟಿಯಾದ ಪಾನಕ ರೆಡಿ ಆಯಿತು. ಸೊ ನೀವು ಒಂದು ಸತಿ ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್.